ನಾವು ತರಕಾರಿ ಸೊಪ್ಪಿನಿಂದ ರೆಸಿಪಿಯನ್ನು ಮಾಡುತ್ತಿದ್ದೇವೆ. ಹೇಗೆ ಮಾಡುವುದೆಂದು ಈಗ ತೋರಿಸಿಕೊಡುತ್ತೇನೆ. ತರಕಾರಿ ಸೊಪ್ಪಿನ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು: ಮಳೆಗಾಲದಲ್ಲಿ ಬೆಳೆಯುವ ತೊಗಟೆ ಸೊಪ್ಪು, ತೆಂಗಿನ ತುರಿ, ಈರುಳ್ಳಿ, ಇದು ಪಚ್ಚೆ ಹೆಸರು ನೆನೆಸಿ ತೆಗೆದಿಟ್ಟುಕೊಂಡಿದ್ದೇನೆ. ಇದು ಆಪ್ಷನಲ್ಲು, ಇದೇ ಈಗ ಹಾಕುತ್ತಿದ್ದೇನೆ. ಜೋಳ, ಲಿಂಬು, ಇದು ಹಸಿಮೆಣಸು ಅಥವಾ ಸೂಜಿ ಮೆಣಸು, ಬೆಲ್ಲ, ಒಗ್ಗರಣೆಗೆ ಒಣಮೆಣಸು, ಬೇವಿನ ಸೊಪ್ಪು, ಸಾಸಿವೆ, ಉದ್ದಿನಬೇಳೆ ಮತ್ತು ಒಗ್ಗರಣೆಗೆ ಎಣ್ಣೆ. ಈಗ ಬಾಣಲೆಗೆ 4 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳುತ್ತಿದ್ದೇನೆ. ಎಣ್ಣೆ ಸ್ವಲ್ಪ ಕಾದ ನಂತರ 1 ಚಿಟಿಕೆ ಇಂಗು, 4 ಒಣಮೆಣಸು, ಸಾಸಿವೆ, ಬೇಳೆ, ಕರಿಬೇವು, ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಉದ್ದಿನಬೇಳೆ ಸ್ವಲ್ಪ ಕೆಂಪಾದ ನಂತರ ಸ್ವಲ್ಪ ಅರಿಶಿಣವನ್ನು ಹಾಕ್ತಿದ್ದೇನೆ. ಈಗ ಸಾಸಿವೆ ಸಿಡಿಯುತ್ತಿದೆ. ಈಗ ಈರುಳ್ಳಿಯನ್ನು ಹಸಿಮೆಣಸಿನ ಬದಲಾಗಿ ನಾನು ಸೂಜಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಜೋಳವನ್ನು ಹಾಕಿಕೊಳ್ಳುತ್ತಿದ್ದೇನೆ. ಈ ತೊಗಟೆ ಸೊಪ್ಪು ಇದನ್ನು ಹಾಕಿ ಸ್ವಲ್ಪ ಬಾಡಿಸಿಕೊಳ್ಳುತ್ತಿದ್ದೇನೆ. ಇದರ ಜೊತೆಗೆ ಪಚ್ಚೆ ಹೆಸರು ನೆನೆಸ್ಕೊಂಡಿದ್ದನ್ನು ಹಾಕ್ಕೊಳ್ತಿದ್ದೇನೆ. ಇದು ಸ್ಮೆಲ್ಲು ಸ್ವಲ್ಪ ಚೆನ್ನಾಗಿರಲಿ ಅಂತ ಸ್ವಲ್ಪ ಬಾಡಿಸಿಟ್ಟಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುತ್ತಿದ್ದೇನೆ. ಬೆಲ್ಲವನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ನಂತರ ತೆಂಗಿನ ತುರಿ 1 ಬೌಲು, ಒಂದು ಅರ್ಧ ಹೋಳು ಲಿಂಬೆಹಣ್ಣನ್ನು ಹಾಕಿಕೊಂಡು ಕುಕ್ಕರಿನಲ್ಲಿ ಹಾಕಿ ಮುಚ್ಚಿ ಬೇಯಿಸುತ್ತೇನೆ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಕುಕ್ಕರ್ನಲ್ಲಿ ಇಡುತ್ತೇನೆ. ಸ್ವಲ್ಪ ನೀರನ್ನು ಹಾಕಿ ನೋಡಿ, ಸ್ವಲ್ಪ ನೀರನ್ನು ಹಾಕಿದ್ದೇನೆ. ಇದನ್ನು ಕುಕ್ಕರಿನಲ್ಲಿ ಹಾಕಿ ಮುಚ್ಚಿ ಬೇಯಿಸಿದರೆ ರುಚಿಕರವಾದ ತೊಗಟೆ ಸೊಪ್ಪಿನ ಪಲ್ಯ ಇದ್ದಿದ್ದೆ. ಈಗ ನಾನು ಕುಕ್ಕರಿಂದ ತೆಗೆದಿದ್ದೇನೆ. ತಟ್ಟೆ ಸೊಪ್ಪಿನ ಬಿಸಿ ಬಿಸಿ ಪಲ್ಯ ರೆಡಿ. ಐರನ್ ಕಂಟೆಂಟ್ ತುಂಬ ಇರುವ ಈ ಪಲ್ಯವನ್ನು ಸವಿಯಬಹುದು. ಈ ಪಲ್ಯವನ್ನು ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.